ವೇದವಲ್ಲಿ, ಪದ್ಮಲತಾ, ಸೌಜನ್ಯ ಇವ್ರು ಯಾರು ಕೂಡ ಬದುಕಿಲ್ಲ. ನೊಂದವರಿಗೆ ನ್ಯಾಯ ಆದರೂ ಸಿಗ್ಲಿ. ಸತ್ಯದ ಬೆಳಕಿಗಾಗಿ ಆಗ್ರಹಿಸಿ ನ್ಯಾಯಕ್ಕಾಗಿ ಹಣತೆಯನ್ನ ಹಚ್ಚೋಣ. ನೀವಿರುವಲ್ಲಿನೆ ನ್ಯಾಯಕ್ಕಾಗಿ ಹಣತೆಯನ್ನ ಹಚ್ಚಿ ಸತ್ಯವನ್ನ ಬೆಳಕಿಗೆ ತರೋ ಈ ಹೋರಾಟದಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸಿ. ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನ. 1979ರಲ್ಲಿ ವೇದವಲ್ಲಿ ಭೀಕರವಾದ ಕ್ರೌರ್ಯ ಮತ್ತು ಸಾವಿಗೆ ಗುರಿಯಾದ್ರು. 1986ರಲ್ಲಿ ಪದ್ಮಲತಾ ಅಪಹರಣಕ್ಕೆ ಒಳಗಾದ್ರು. 56 ದಿನಗಳ ನಂತರ ಅವರ ಮೃತದೇಹ ಮೂಳೆ ಚಕ್ಕಳದ ಸ್ಥಿತಿಯಲ್ಲಿ ಸಿಕ್ತು. ಇನ್ನು 2012ರಲ್ಲಿ ಸೌಜನ್ಯ ಮತ್ತು ಯಮುನಾ ನಾರಾಯಣ ಅಣ್ಣ ತಂಗಿಯರ ಕ್ರೂರವಾದ ಕೊಲೆಗಳಾದವು. ಇದೆಲ್ಲವೂ ಕೂಡ ನಡೆದಿದ್ದು ಧರ್ಮಸ್ಥಳದಲ್ಲಿ ಅನ್ನೋದು ಗೊತ್ತೇ ಇರೋ ಸಂಗತಿ. ಆದರೆ ಈ ಸಾವುಗಳಿಗೆ ಕಾರಣ ಯಾರು? ಹೋಗ್ಲಿ, ಈ ಪ್ರಕರಣಗಳ ನೈಜ ಆರೋಪಿ ಕೂಡ ಇನ್ನೂ ಪತ್ತೆ ಆಗಿಲ್ಲ. ಇಷ್ಟು ವರ್ಷ ಕಳೆದ್ರೂ ಕೂಡ ಈ ಸಾವುಗಳಿಗೆ ನ್ಯಾಯ ಸಿಕ್ಕಿಲ್ಲ. ಈ ರೀತಿ ದುರಂತವಾಗಿ ಸಾವನ್ನಪ್ಪಿದ ವೇದವಲ್ಲಿ, ಯಮುನಾ, ಸೌಜನ್ಯ ಸಾವಿಗೆ ನ್ಯಾಯ ಸಿಗಲಿ ಅಂತ ರಾಜ್ಯದ ವಿವಿಧ ಮಹಿಳಾ ಸಂಘಟನೆಗಳು, ಹೋರಾಟಗಾರ್ತಿಯರು ಹಾಗೂ ಹೆಸರಾಂತ ಲೇಖಕಿಯರ ನಿಯೋಗ ಆಗ್ರಹ ಮಾಡಿದೆ. ಈ ಯಾವ ಕೊಲೆಗಳಲ್ಲಿಯೂ ಸತ್ಯ ಹೊರಬರಲಿಲ್ಲ. ಸಾಕ್ಷಿಗಳು ಅನುಮಾನಾಸ್ಪದ ಸಾವನ್ನ ಕಂಡಿದ್ದು ಹೇಗೆ? ಈ ಬಗ್ಗೆ ತನಿಖೆ ಆಗಲಿಲ್ಲ. ಎಲ್ಲ ಪ್ರಕರಣಗಳಲ್ಲಿ ಕ್ಲೋಜರ್ ರಿಪೋರ್ಟ್ ದಾಖಲಾದವು. ಪ್ರಕರಣಗಳು ಮುಚ್ಚಿ ಹೋದವು. ವೇದವಲ್ಲಿ, ಪದ್ಮಲತಾ, ಸೌಜನ್ಯ ಬದುಕಿಲ್ಲ, ಆದ್ರೆ ನಾವು ಬದುಕಿದೀವಿ. ಹಾಗಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ, ಕೊಂದವರು ಯಾರು ಅಂತ. ಈ ಪ್ರಶ್ನೆಯನ್ನ ನಿಯೋಗ ಕೇಳಿದೆ. ಇಷ್ಟು ವರ್ಷ ಆಚೆ ಬರದೇ ಇರೋ ಈ ಸತ್ಯ ಈಗ್ಲಾದ್ರೂ ಕೂಡ ಬೆಳಕಿಗೆ ಬರಲಿ, ನೊಂದವರಿಗೆ ನ್ಯಾಯ ಸಿಗಲಿ ಅಂತ ನಿಯೋಗ ಆಗ್ರಹ ಮಾಡಿದೆ. ಅಕ್ಟೋಬರ್ 22ರ ಸಂಜೆ 6:30ರಿಂದ 7:30ರವರೆಗೆ ಬೆಂಗಳೂರಿನ ಮೌರ್ಯ ಹೋಟೆಲ್ ವೃತ್ತದ ಗಾಂಧಿ ಪ್ರತಿಮೆಯ ಬಳಿ ನ್ಯಾಯಕ್ಕಾಗಿ ಹಣತೆಯನ್ನ ನಾಗರಿಕರು, ಈ ನಿಯೋಗದ ಸದಸ್ಯರು ಹಚ್ತಾ ಇದ್ದಾರೆ. ಈ ನ್ಯಾಯಕ್ಕಾಗಿ ಹಣತೆಯನ್ನ ಹಚ್ಚೋದಕ್ಕೆ ಪ್ರತಿಯೊಬ್ಬರನ್ನು ಕೂಡ ಈ ನಿಯೋಗ ಆಹ್ವಾನ ಮಾಡಿದೆ. ಇಲ್ಲಿಗೆ ಬರೋದಕ್ಕೆ ಆಗದೇ ಇರೋರು, ನೀವು ಇರೋ ಊರಿನಲ್ಲಿನೇ, ನಿಮ್ಮ ಮನೆಯಲ್ಲಿ, ವಠಾರದಲ್ಲಿ, ಗಲ್ಲಿಯಲ್ಲಿ, ಮೊಹಲ್ಲಾದಲ್ಲಿ, ಊರಿನಲ್ಲಿ, ಜಿಲ್ಲೆಯಲ್ಲಿ ನ್ಯಾಯಕ್ಕಾಗಿ ಹಣತೆಯನ್ನ ಹಚ್ಚಿ ಸತ್ಯವನ್ನ ಬೆಳಕಿಗೆ ತರೋ ಈ ಹೋರಾಟದಲ್ಲಿ ಕೈ ಜೋಡಿಸಿ ಅಂತ ನಿಯೋಗ ಕೇಳಿದೆ. ಇನ್ನು ಅಕ್ಟೋಬರ್ 21ರಂದು ರಾಜ್ಯದ ವಿವಿಧ ಮಹಿಳಾ ಸಂಘಟನೆಗಳು, ಹೋರಾಟಗಾರ್ತಿಯರು ಹಾಗೂ ಹೆಸರಾಂತ ಲೇಖಕಿಯರ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಮಹಿಳೆಯರ ಮೇಲಿನ ಹಿಂಸೆಯನ್ನ ತಡೆಗಟ್ಟುವ ಕುರಿತು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೆದಿರೋ ಅತ್ಯಾಚಾರ ಮತ್ತು ಕೊಲೆಗಳ ಪ್ರಕರಣದಲ್ಲಿ ನ್ಯಾಯವನ್ನ ಒದಗಿಸೋ ಬಗ್ಗೆ ಹಕ್ಕೊತ್ತಾಯ ಪತ್ರವನ್ನ ಸಲ್ಲಿಸಿದೆ. ಈ ನಿಯೋಗ ಕಳೆದ 3-4 ದಶಕಗಳಿಂದ ಮಹಿಳೆಯರ ಹಕ್ಕುಗಳು ಮತ್ತು ಘನತೆಗಾಗಿ ಕೆಲಸ ಮಾಡ್ತಾ ಇರೋ ಸಂಘಟನೆಗಳು ಹಾಗೂ ವ್ಯಕ್ತಿಗಳನ್ನ ಪ್ರತಿನಿಧಿಸ್ತಾ ಇದೆ. ಆಗಸ್ಟ್ ತಿಂಗಳಿನಲ್ಲಿ ಆರಂಭವಾದ ಕೊಂದವರು ಯಾರು ಅನ್ನೋ ಆಂದೋಲನದ ಭಾಗ ಆಗಿದೆ. ಸರ್ಕಾರದ ಉಗ್ರಪ್ಪ ಸಮಿತಿ ವರದಿಯ ಅನುಷ್ಠಾನವನ್ನ ಇನ್ನಷ್ಟು ಚುರುಕುಗೊಳಿಸುವಂತೆ ಕೋರಿದ ಈ ನಿಯೋಗ ಮಹಿಳೆಯರ ಹಿಂಸೆಯ ವಿರುದ್ಧ ದೀರ್ಘಕಾಲೀನ ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯ ಮಾಡಿದೆ. ಕಳೆದ ದಶಕಗಳಲ್ಲಿ ವರದಿಯಾಗಿರೋ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣಗಳು, ವಿಶೇಷವಾಗಿ ಸೌಜನ್ಯ, ಪದ್ಮಲತಾ ಮತ್ತು ಯಮುನಾ ನಾರಾಯಣ ಪ್ರಕರಣಗಳನ್ನ ಮರು ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹ ಮಾಡಲಾಗಿದೆ. ಇದರ ಜೊತೆಗೆ ಅನುಮಾನಾಸ್ಪದ ಸಾವುಗಳು ಹಾಗೂ ಸಾಕ್ಷಿಗಳ ಮರಣ ಪ್ರಕರಣಗಳನ್ನ ತನಿಖೆ ಮಾಡಬೇಕು ಅಂತ ಹೇಳಲಾಗಿದೆ. ಈ ಭೇಟಿ ಮಹಿಳೆಯರ ಸುರಕ್ಷತೆ ಮತ್ತು ನ್ಯಾಯಕ್ಕಾಗಿ ನಡೀತಾ ಇರೋ ಆಂದೋಲನಕ್ಕೆ ಮತ್ತಷ್ಟು ಬಲವನ್ನ ನೀಡಿದೆ ಅಂತ ನಿಯೋಗದ ಸದಸ್ಯರು ಹೇಳಿದ್ದಾರೆ. ಸೌಜನ್ಯಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಲ್ಲಿ ನ್ಯಾಯಕ್ಕಾಗಿ ಕಳೆದ 13 ವರ್ಷಗಳಿಂದ ಹೋರಾಟಗಳು ನಡೀತಾ ಇದೆ. ಆದರೆ ಅಪರಾಧಿಗಳು ಪತ್ತೆ ಆಗಿಲ್ಲ, ಅವರನ್ನ ಬಂಧನ ಮಾಡಲಾಗಿಲ್ಲ. ಪ್ರಸ್ತುತ ಕಳೆದ 25 ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರೋ ಸರಣಿ ಕೊಲೆಗಳು ಮತ್ತು ರಹಸ್ಯವಾಗಿ ಹೂತು ಹಾಕಿದ ಪ್ರಕರಣಗಳ ಕುರಿತು SIT ತನಿಖೆಯನ್ನ ನಡೆಸ್ತಾ ಇದೆ. ಈ ತನಿಖೆ ತ್ವರಿತವಾಗಿ ಪೂರ್ಣಗೊಳ್ಳಬೇಕಾಗಿದೆ. ಇಷ್ಟು ಮಾತ್ರ ಅಲ್ಲ, ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಮಾರಣ ಹೋಮಕ್ಕೆ ನ್ಯಾಯ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿ ಧರ್ಮಸ್ಥಳವು ಸೇರಿದಂತೆ ಇಡೀ ರಾಜ್ಯದ ಜನರಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.